ಏನಾದರೂ ಕೇಳ್ಕೊಳೋದಿದ್ರೆ ಇಲ್ಲಿಂದನೇ ಕೇಳ್ಕೊಂಬಿಡಿ ನಮ್ಮ ಗಣೇಶನ ಹತ್ರ. ಬರೋಣ ಗಣೇಶ, ಬಾಯ್, ಟಾಟಾ, ಆರಾಮಾಗಿರೋ. ಲಡ್ಡು ಬೇಕಾದರೆ ಹೇಳು, ನಾಳೆ ಕೆಲಸಕ್ಕೆ ಹೋಗ್ತಾ ತಂದುಕೊಡ್ತೀನಿ. ಹಲೋ ಕ್ರೇಜಿ ಪೀಪಲ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಫುಲ್ ಆರಾಮು ಅಂತ ಅಂದ್ಕೊಳ್ತೇನೆ. ನಾನು ಕೂಡ ಆರಾಮು. ಅವಾಗ ಒಂದು ಸ್ವಲ್ಪ ಕೋಲ್ಡ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ನಾನು ಗಣಪತಿ ಹಬ್ಬ ಆಗಿ 2 ಡೇಸ್ ಆದಮೇಲೆ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಲೇಟಾಗಿ 2 ದಿನ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಗಣೇಶ ಚತುರ್ಥಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ ಗುರು. ನೆಕ್ಸ್ಟಿಂದ ವ್ಲಾಗ್ಸ್ನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ಇಷ್ಟು ದಿನ ಸ್ಟಾಪ್ ಮಾಡಿದೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಆಗ್ತಿಲ್ಲ ಗುರು. ನನಗೆ ಯೂಟ್ಯೂಬ್ ಚಾನಲ್ನ 9K ಆಗಿದೆ ಗುರು. ನಾನು ಬಿಟ್ಟಾಗೋದು 5K ಇತ್ತು, ಈಗ 9K ಆಗಿದೆ. ಒಂದು ವೀಡಿಯೋಸೇ ಹಾಕಿಲ್ಲ. ಸೊ ಯಾಕೆ ಸುಮ್ಮನೆ ಬಿಡೋಣ? ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ ಗುರು. ಆ ಸಬ್ಸ್ಕ್ರೈಬರ್ಸಿಗೋಸ್ಕರನಾದರೂ ನಾನು ವೀಡಿಯೋಸ್ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ನಿಮ್ಮ ಪ್ರೋತ್ಸಾಹ ಇರಲಿ, ನಿಮ್ಮ ಮನೆ ಹುಡುಗನ ಬೆಳೆಸ್ರಿ. ಆ್ಯಂಡ್ ನಮ್ಮ ಶಿವಮೊಗ್ಗದಲ್ಲೆಲ್ಲ ಆಲ್ಮೋಸ್ಟ್ ರುಬ್ತಿದ್ದಾರೆ ಗುರು. ನೋಡ್ರಿ ಇಲ್ಲಿ ಪೊಲೀಸ್ನವ್ರು ಹಾಕೊಂಡು ರುಬ್ತಿದ್ದಾರೆ. ನನಗೂ ಹಾಕಿ ರುಬ್ಬಿದ್ರು 500 ರೂಪಾಯಿನ. ಅದು ಹೆಂಗೆಂಗೋ ಬಚಾವ್ ಆದೆ ನಾನು. ಇಲ್ಲ ಸರ್, ಅದು ಸರ್, ಇದು ಸರ್ ಅಂತ ಹೇಳಿ ಫಾಗ್ ಲ್ಯಾಂಪ್ ಹಾಕಿದ್ಕೆ ಅದು ಎಷ್ಟೋ ಫೈನ್ ಹೇಳಿದ್ರು ಗುರು. ಲಾಸ್ಟಿಗೆ ಸದ್ಯ ಹಾಕ್ಬೇಕಾರೆ 500 ರೂಪಾಯಿ ಕಟ್ಟು, ನೆಕ್ಸ್ಟ್ ಸಿಗಾಕಂಡ ನೋಡೋಣ ಅಂತಾರಲ್ಲ ಗುರು. ನೋಡ್ರಿ ಇಲ್ಲಿ ಹೆಂಗೆ ಮಾಡಿ ನೀನು ಫುಲ್ಲು ಮಲಗಿಸ್ಬಿಟ್ಟಿದ್ದೀನಿ. ಫಾಗ್ ಲ್ಯಾಂಪ್ನ ಫುಲ್ಲು ಹಿಂಗೆ ಮಲಗಿಸ್ಬಿಟ್ಟಿದ್ದೀನಿ, ಅವ್ರಿಗೆ ಗೊತ್ತಾಗಬಾರ್ದು ಅಂತ. ಆ್ಯಂಡ್ ಒಳ ಕೂಡ ಒಳ್ಳೆ ನೀರಿದೆ. ಯಾಕೆ ಹೇಳ್ರಿ, ಹಿಂದೂ ಮಹಾಗಣಪತಿ ಮತ್ತು ನಮ್ಮ ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಗಣಪತಿ ಇಟ್ಟಿದ್ದಾನೆಲ್ಲ ಬಿಡೋದಕ್ಕೆ ಒಳ್ಳೆಯಲ್ಲಿ ಕೂಡ ನೀರಿದೆ. ಆ್ಯಂಡ್ ಗಾಯ್ಸ್, ಇವತ್ತು ನಾನು ಹೋಗ್ತಿರೋದು ಎಲ್ಲಿಗಪ್ಪ ಅಂದರೆ, ನಿಮಗೊಂದು 2-3 ಗಣಪತಿನ ತೋರಿಸೋಣ ಅಂತ ಹೊರಟಿದ್ದೀನಿ. ಶಿವಮೊಗ್ಗದಲ್ಲಿ ಬಂದ್ಬಿಟ್ಟು ಮೇಯ್ನಾಗಿ ಹಿಂದೂ ಮಹಾಸಭಾ ಗಣಪತಿ ಮತ್ತು ಒಂದು ರಾಮಶೆಟ್ಟಿ ಪಾರ್ಕ್ ಅಂತ ಇದೆ, ಆ ಗಣಪತಿ, ಮತ್ತು APMC ಒಂದು ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡ್ಯಾರ, ಆ ಗಣಪತಿ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಮತ್ತೆ ಇನ್ನೊಂದು ಯಾವುದಾದ್ರೂ ಗಣಪತಿಗಳು ಎಕ್ಸ್ಟ್ರಾ ಆಗ್ಬೋದು. ಆ್ಯಂಡ್ ಒಂದು ಆರ್ಚ್ ಕೂಡ ರೆಡಿ ಮಾಡಿದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ, ನ್ಯೂ ಮಂಡ್ಲಿ ಹತ್ರ. ಆ ಆರ್ಚ್ ಅದ ಕೂಡ ನಿಮಗೆ ತೋರಿಸ್ತೀನಿ ಗುರು. ನಮ್ಮ ಗಾಂಧಿ ಬಜಾರ್ ಎಂಟ್ರೆನ್ಸ್ನ ಪ್ರತಿ ವರ್ಷವೂ ಒಂಥರ ಕದರಾಗಿ ಅಂದರೆ ಕದರಾಗಿ ಕ್ರಿಯೇಟಿವ್ ಆಗಿ ಆರ್ಚ್ನ ರೆಡಿ ಮಾಡ್ತಾರೆ ಗಾಂಧಿ ಬಜಾರಲ್ಲಿ. ಹಿಂದೂ ಮಹಾಸಭಾ ಗಣಪತಿಯ ಮೇಯ್ನು ದ್ವಾರ ಪ್ರತಿ ವರ್ಷವೂ ಗ್ರ್ಯಾಂಡಾಗೆ ಮಾಡ್ತಾರೆ. ಈ ಇಯರ್ ಏನು ಮಾಡ್ತಾರೆ ನೋಡಬೇಕು. ಅಂದರೆ ಜೀವನ್ ಅಂತ ಅವ್ರ ಹೆಸರು, ಅವ್ರಿಗೆ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು. ಈ ಸರಿ ಅವರು ನ್ಯೂ ಮಂಡ್ಲಿ ಒಳಗೆ ಹನುಮಾನಿಂದೇನೋ ಮಾಡಿದಾರಂತೆ. ಆ್ಯಂಡ್ ಲಾಸ್ಟ್ ಇಯರಲ್ಲಿ ಬಂದು ರಾಮ ಬಾಣ ಬಿಡ್ತಿರೋದು ಮಾಡಿದರು ನ್ಯೂ ಮಂಡ್ಲಿ ಒಳಗೆ. ಸೊ ಈ ಸತಿ ಹನುಮಾನು ಮತ್ತು ರಾಮಂದೇನೋ ಮಾಡ್ಯಾರಂತೆ. ಬನ್ನಿ ಅದು ಕೂಡ ನಿಮಗೆ ತೋರಿಸ್ತೀನಿ. ನಾನು ಇವಾಗಿರೋದು ಕೋಟೆ ರೋಡಲ್ಲಿ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಆ ರೋಡಲ್ಲಿ. ಆ್ಯಂಡ್ ಹೆವಿ ರಶ್ ಇದೆ ಗುರು ಅಂತ ಅಂದ್ಕೊಂಡಿದ್ದೆ, ಬಟ್ ಅಂತ ಜನ ಕಾಣಿಸ್ತಿಲ್ಲ ಗುರು. ಶನಿವಾರ ಹೊತ್ತು ಬಂದುಬಿಟ್ರೆ ರೋಡಲ್ಲಂತೂ ಜನಗಳು ಫುಲ್ಲು ಜಿಗಿ 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 ಅಂತ ಓಡಾಡ್ತಿರ್ತಾರೆ. ಇದೇ ನೋಡಿ, ಓಯ್ ಪುಟ 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 ಜಸ್ಟು ಮಿಸ್ಸು. ಅಕ್ಕ ನೀವೇ ಕೈ ಹಿಡ್ಕೊಳ್ರಿ ಪಾಪದು. ಅಯ್ಯಪ್ಪ, ಅದು ಗುರು ಹೊಡೆದೆ ಅಂದ್ಕೊಂಡೆ. ABS ವರ್ಕ್ ಆಗಲಿಲ್ಲ, ಉಜ್ಜಿಬಿಡ್ತಲ್ಲ ಗುರು. ಇಂಥ ಟೈಮಲ್ಲೇ ಉಜ್ಬೇಕಾದೂ ಪಾಪ ಮರೆ ಪಾಪು, ಅದೆಷ್ಟು ಗಾಬರಿ ಆಯ್ತೋ ಏನೋ. ದಯವಿಟ್ಟು ತಂದೆ ತಾಯಿಗಳು ಮಕ್ಕಳನ್ನ ಕೈ ಹಿಡ್ಕೊಂಡು ಓಡಾಡ್ರಿ ಅಂತ ಕೇಳ್ತೀನಿ. ಆ್ಯಂಡ್ ಫೈನಲಿ ನಾವೀಗ ಹಿಂದೂ ಮಹಾಗಣಪತಿ ಹತ್ರ ಬಂದಿದ್ದೀವಿ. ಜನಗಳೆಲ್ಲ ಓಡಾಡ್ತಾರೆ ಫುಲ್ಲು. ಈಗ ನನ್ನನ್ನು ಒಂಥರ ನೋಡ್ತಾರೆ ಗುರು, ಯಾವುದೋ ಬೇರೆ ದೇಶದಿಂದ ಬಂದಿರೋ ನೋಡ್ದಂಗೆ ನೋಡ್ತಾರೆ. ಕ್ರೇಜಿ. ಸ್ನೇಹಿತರೆ, ಫೈನಲಿ ನಾವು ಹಿಂದೂ ಮಹಾಗಣಪತಿ ಇಡೋ ಜಾಗಕ್ಕೆ ಬಂದಿದ್ದೀವಿ. ಇದೇ ನೋಡಿ ನಮ್ಮ ಶಿವಮೊಗ್ಗದಲ್ಲಿ ಹಿಂದೂ ಮಹಾಗಣಪತಿ ಇಡೋ ಜಾಗ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೇ ಬರುತ್ತೆ, ಅದ್ರ ಬ್ಯಾಕ್ ಸೈಡಲ್ಲೇ ಈ ಟೆಂಪಲ್ ಬರೋದು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಶಿವನ ದೇವಸ್ಥಾನ ಇರುತ್ತೆ. ಪ್ರತಿದಿನ ಸಂಜೆಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಈಗ ನಮ್ಮ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ. ನೋಡ್ರಿ, ನಮ್ಮ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಬಂದ್ಬಿಟ್ಟು ತುಂಬ ಚಿಕ್ಕದು, ಬಟ್ ಇದ್ರ ಸೌಂಡ್ ಮಾತ್ರ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಹಿಂದೂ ಮಹಾಗಣಪತಿ ಎಲ್ಲರಿಗೂ ಗೊತ್ತಿರುತ್ತೆ, ಅದು ಶಿವಮೊಗ್ಗ. ಹಿಂದೂ ಮಹಾಗಣಪತಿ ಅಂತ ಬಂತು ಅಂದರೆ ಎಲ್ಲರ ಕಿವಿಗೂ ಹೋಗೋದು ಶಿವಮೊಗ್ಗ ಅಂತಲೇ ಹೇಳ್ಬೋದು. ಇದ್ರ ವಿಸರ್ಜನೆ ಮಾಡೋ ಟೈಮಿಗೆ ಗುರು ಲಕ್ಷಗಟ್ಟಲೆ ಜನ ಸೇರ್ತಾರೆ. ನೀವೆಲ್ಲ ನೋಡಿರ್ಬೋದು, ಹರಿಹರ, ದಾವಣಗೆರೆ, ಚಿತ್ರದುರ್ಗ ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಗಣಪತಿ ಕೂರಿಸ್ತಾರೆ. ಬಟ್
ನಮ್ಮಲ್ಲಿ ಬಂದ್ಬಿಟ್ಟು 4ರಿಂದ 5 ಅಡಿ, ಆದರೆ ಲೆವೆಲ್ ಬೇರೆ ಸೌಂಡ್ ಅಂತಲೇ ಹೇಳ್ಬೋದು. ಅಷ್ಟು ಕ್ರೇಜ್ ಗುರು ಶಿವಮೊಗ್ಗ ಹಿಂದೂ ಮಹಾಗಣಪತಿ ಅಂದರೆ. ಜೈ ಗಣೇಶ. ಹಾಂ, ಎಲ್ಲ ಒಂದೇ ವ್ಲಾಗು. ಇದು 3 ಗಣಪತಿ ಒಂದೇ ವ್ಲಾಗಲ್ಲಿ ಆಗ್ತದೆ. ಓಕೆ ಬ್ರೋ, ಬಾಯ್. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಓಕೆ, ಬಾಯ್ ಬ್ರೋ. ಬಾಯ್. ಓಕೆ, ಮತ್ತೆ ಸಿಗೋಣ. ಗಾಯ್ಸ್, ಫೈನಲ್ಲಿ ಫುಲ್ಲು ಚಿತ್ತಲ್ ಪತ್ತಲಾಗಿ ಮಳೆ ಹೊಡಿತು. ಫುಲ್ಲು ಮಳೆ ಒಳಗೆ ನೆನ್ಕೊಂಡು ಹೋಗೋದು ಯಾಕೆ ಅಂತ ನಿಂತ್ಕೊಂಡಿದ್ವಿ ಇಲ್ಲೇ. ಆ್ಯಂಡ್ ಗಣಪತಿ ಕೂಡ ನಿಮಗೆ ಕಾಣಿಸ್ತಿರ್ಬೋದು, ದೂರದಿಂದ ಕಾಣುತ್ತೆ. ಮೊಬೈಲಲ್ಲಿ ವಿಡಿಯೋ ಮಾಡಾಕ್ತಿದ್ದೀನಿ. ಆ್ಯಂಡ್ ಇದು ಬಂದು ನಮ್ಮ ಹಿಂದೂ ಮಹಾಗಣಪತಿ 17ನೇ ತಾರೀಕು ಅನ್ಸುತ್ತೆ ಬಿಡೋದು ಅಂತ ಒಂದು ಮಾತಿದೆ. ಏನು ಅಂತ ಇನ್ನೂ ಪರ್ಫೆಕ್ಟಾಗಿ ನಮಗೆ ಗೊತ್ತಿಲ್ಲ. ನೋಡೋಣ ಯಾವಾಗ ಬಿಡ್ತಾರೆ ಏನು ಅಂತ. ನೆಕ್ಸ್ಟು ನಾವು ರಾಮಶೆಟ್ಟಿ ಪಾರ್ಕ್ ಗಣಪತಿ ನೋಡೋಣ. ಸ್ನೇಹಿತರೆ, ಹಿಂದೂ ಮಹಾಗಣಪತಿ ಬಂದ್ಬಿಟ್ಟೆ ಒಂಥರ ಕ್ರೇಜಿ ಆಗಿರತ್ತೆ ಅಂತಲೇ ಹೇಳ್ಬೋದು. ಅದು ಬಿಡೋ ಟೈಮಲ್ಲಿ ಆಲ್ಮೋಸ್ಟು ನಮ್ಮ ಹುಡುಗರು ಹೆಂಗೆ ಅಂದರೆ, ಗಣಪತಿ ಇಡ್ಬೇಕಾದ್ರೆ ಅಂತ ಏನು ಜೋಶ್ ಇರಲ್ಲ ಗುರು. ಎಲ್ಲ ನಾವು ಮನೇಲಿ ಆರಾಮಾಗಿರ್ತೀವಿ. ಅದೇ ಗಣಪತಿ ಬಿಡೋ ದಿನ ಇರುತ್ತೆ ನೋಡಿ, ಅವತ್ತೇ ನಮ್ಮದು ಫುಲ್ಲು ಶೇಕು ಎಲ್ಲ ಅವತ್ತೇ ಬರೋದು ಹೊರ್ಗಡೆಗೆ. ಏನಂತೀರಾ? ವರ್ಷ ಪೂರ್ತಿ ಒಳ್ಳೆ ಹುಡುಗರು ಅನ್ನಿಸ್ಕೊತೀವಿ, ಗಣಪತಿ ಬಿಡೋ ದಿನ ಮಾತ್ರ ಊರವ್ರ ಕೈಯಲ್ಲೆಲ್ಲ ಕೆಟ್ಟ ಹುಡುಗರು ಅನ್ನಿಸ್ಕೊತೀವಿ. ಹೌದಾ ಅಲ್ಲ? ಏನು ಹೇಳ್ತೀರಾ? ರಾಮಶೆಟ್ಟಿ ಪಾರ್ಕ್ ಗಣಪತಿ ಕಿ ಜೈ. ಅಣ್ಣ ಬಂದ. ಸ್ಲಿಪ್ಪರ್ನ ಗಾಡಿ ಹತ್ರನೇ ಬಿಟ್ಟೋಗೋದು ಬೆಸ್ಟು. ಇಲ್ಲೇ ಬಿಟ್ಟು ಹೋಗೋಣ. ನಮ್ಮ ಶಿವಮೊಗ್ಗದ ರಾಮಶೆಟ್ಟಿ ಪಾರ್ಕ್ ಗಣಪತಿ ಭಾರಿ ದೊಡ್ಡದಿದೆ. ನಾನು ಇದೇ ಫಸ್ಟು ಈ ಗಣಪತಿ ನೋಡೋಕ್ಕೆ ಬರ್ತಾ ಇರೋದು. ಹೆವಿ ದೊಡ್ಡದಿದೆ ಗುರು ಗಣಪತಿ ಮಾತ್ರ ಇದು. ಬಾಬಾ, ಇಷ್ಟು ವರ್ಷಕ್ಕೆ ನಾನು 25 ವರ್ಷ ಆಗಿದೆ ನನಗೆ. ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ನೋಡ್ರಿ ನಾನು ಈ ಗಣಪತಿ ನೋಡೋಕ್ಕೆ ಬರ್ತಾ ಇರೋದು. ಇಲ್ಲೂ ತುಂಬ ಜನ ಇದ್ದಾರೆ ಗುರು. ದೇವರೇ ನಮ್ಮಪ್ಪ ಒಳ್ಳೇದು ಮಾಡಪ್ಪ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಎಲ್ಲರಿಗೂ ಚೆನ್ನಾಗಿಟ್ಟಿರೋ ವ್ಯೂವರ್ಸಿಗೆ ಎಲ್ಲರಿಗೂ ಚೆನ್ನಾಗಿಟ್ಟಿರೋ, ನನ್ನ ಇನ್ಸ್ಟಾಗ್ರಾಮಲ್ಲಿರೋ ಫಾಲೋವರ್ಸಿಗೆ ಎಲ್ಲರಿಗೂ ಚೆನ್ನಾಗಿಟ್ಟಿರಪ್ಪ ಗಣೇಶ. ಯಾವುದೇ ರೀತಿ ಗಲಾಟೆಗಳು ಆಗದೇ ಇರೋ ರೀತಿ ಶಾಂತವಾಗಿ ನೀನನ್ನು ವಿಸರ್ಜನೆ ಮಾಡೋಂಗಾಗಲಿ ಅಂತ ಕೇಳ್ಕೊತಿದ್ದೀನಿ ತಂದೆ. ಇದೇ ಫಸ್ಟು ಟೈಮು ಇದೇ ಫಸ್ಟ್ ಇಯರ್ ನಾನು ಇಲ್ಲಿ ಬರ್ತಾ ಇರೋದು. ಸೊ ಹಾಗಾಗಿ ಆ್ಯಂಡ್ ಜನಗಳು ಕೂಡ ಬರ್ತಾರೆ, ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಏನಾದರೂ ಕೇಳ್ಕೊಳೋದಿದ್ರೆ ಇಲ್ಲಿಂದನೇ ಕೇಳ್ಕೊಂಬಿಡಿ ನಮ್ಮ ಗಣೇಶನ ಹತ್ರ. ಬರೋಣ ಗಣೇಶ, ಬಾಯ್, ಟಾಟಾ, ಆರಾಮಾಗಿರೋ. ಲಡ್ಡು ಬೇಕಾದರೆ ಹೇಳು, ನಾಳೆ ಕೆಲಸಕ್ಕೆ ಹೋಗ್ತಾ ತಂದುಕೊಡ್ತೀನಿ. ಓಕೆ, ಬಾಯ್. ಗೈಸ್, ನೋಡಿದ್ರಲ್ಲ ನಮ್ಮ ಶಿವಮೊಗ್ಗ ರಾಮಶೆಟ್ಟಿ ಪಾರ್ಕ್ ಗಣಪತಿ ಇದೆ. ಓಕೆ, ಮತ್ತೆ ಮೀಟ್ ಮಾಡೋಣ. ನೆಕ್ಸ್ಟು ನಾವು ಹೋಗ್ಬೇಕಾಗಿರೋದು ಬಂದು ನ್ಯೂ ಮಂಡ್ಲಿ ಆರ್ಚ್ ಹತ್ರ ಹೋಗ್ತಾ ಇದ್ದೀವಿ. ನ್ಯೂ ಮಂಡ್ಲಿ ಆರ್ಚು ಭಾರಿ ಕ್ಯೂರಿಯಾಸಿಟಿ ಇದೆ ನನಗಂತೂ. ಹನುಮಾನಿಂದ ಏನೋ ಮಾಡ್ಯಾರಂತೆ. ಅಂದರೆ ಮೊಬೈಲಲ್ಲಿ ಫೋಟೋ ಗೀಟೋದಲ್ಲೆಲ್ಲ ನೋಡೋಕ್ಕಿಂತ ರಿಯಲಾಗಿ ನೋಡಬೇಕು, ಅವಾಗೆ ಒಂಥರ ಮಜಾ. ಇಷ್ಟು ವರ್ಷಕ್ಕೆ ಇವತ್ತೇ ನೋಡ್ರಿ ನಾನು ಈ ಸತಿನೇ ರಾಮಶೆಟ್ಟಿ ಪಾರ್ಕ್ ಗಣಪತಿ ನೋಡಿದ್ದು. ತುಂಬ ದೊಡ್ಡದಾಗೇ ಇದೆ ರಾಮಶೆಟ್ಟಿ ಪಾರ್ಕ್ ಗಣಪತಿ. ನನಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡಕ್ಕೆ ಇಡ್ತಾರೆ ಅಂತ. ಆದರೆ ಹಿಂದೂ ಮಹಾಗಣಪತಿ ಮಾತ್ರ ಗೊತ್ತಿತ್ತು. ಯಾವಾಗಲೂ ಅದು ಒಂದೇ ಹೈಟ್ ಇರುತ್ತೆ, ಅಂದರೆ ಹೈಟ್ ಅಷ್ಟೇನು ಚೇಂಜ್ ಆಗಲ್ಲ. ಇಲ್ಲೂ ಒಂದು ಗಣಪತಿ ಇದೆ. ದಸರಾ ಅರ್ಜುನನ ಮಹಾದ್ವಾರ ಗುರ. ಈ ಮಹಾದ್ವಾರ ನನಗೆ ಭಾಳ ಇಷ್ಟ ಆಯಿತು. ಅರ್ಜುನಂಗೆ ಒಂದು ಕ್ರೆಡಿಟ್ಸ್ ಅಂತಲೇ ಹೇಳ್ಬೋದು. ಅಣ್ಣ ನನ್ನ ಊರು ಪೆಟ್ರೋಲ್ ಇಲ್ಲ ಗಾಡಿಲಿ, ನನ್ನ ಗಾಡಿ ಗಾಳ್ತಾ ಇಟ್ಕೊಳ್ಳೋಣ. ಫಸ್ಟು ಪೆಟ್ರೋಲ್ ಹಾಕ್ಸೋಣ, ಆಮೇಲೆ ಮುಂದಕ್ಕೆ ನೋಡೋಣ. ಪೆಟ್ರೋಲ್ ಹಾಕ್ಸೋಕೆ ಅಲ್ಲಿ ಹೋಗ್ಬೇಕು, ಇಲ್ಲೇ ಶಾರ್ಟ್ಕಟ್ ಇದೆ, ಮುಂದಕ್ಕೆ ಹೋಗ್ಬಿಡೋಣ, ಆಮೇಲೆ ಬೇಕಾದ್ರೆ ಬಂದು ಪೆಟ್ರೋಲ್ ಹಾಕ್ಸೋಣ. ಏನಂತೀರಾ? ಯಾಸ್. ಈ ರೋಡಲ್ಲಿ ಹೋಗೋದಕ್ಕೆ ಏನಿಲ್ಲ ಬೇಜಾರು, ಶಾರ್ಟ್ಕಟ್ಟು ಅಂತ ಬರ್ತೀವಿ. ಬಟ್ ಆ ರೋಡ್ಗಿಂತ ಇಲ್ಲೇ ಲೇಟ್ ಆಗುತ್ತೆ. ಭಯಂಕರ ಹಂಪ್ಸ್ಗಳು ಗುರು. ಏನೊಂದು 150-150 ಮೀಟ್ರ್ ಇದೆ ಈ ರೋಡ್ ಅಷ್ಟೇ. ಆದರೆ ಒಂದೊಂದು 20 ಅಡಿಗೆ ಒಂದೊಂದು ಹಂಪ್ಸಿದೆ. ಏನು ಹೇಳಿ, ಚಿತಾಲ್ ಪತಾಲು. ಓ ಗುರು, ಬಂದೇ ಬಿಟ್ವೆ ಆರ್ಚು.
ಏನು ಕ್ರೇಜಿ ಆಗಿದೆ ಮಾತ್ರ. ಅವ್ವಾ ಬಬ್ಬ ಇನ್ನೂ ಇದು ಫುಲ್ಲು ಪ್ರಿಪೇರ್ ಆಗಿಲ್ಲ. ಇನ್ನೂ ಫುಲ್ಲು ಪ್ರಿಪೇರ್ ಆಗಿಲ್ಲ. ಇದು ರೆಡಿ ಮಾಡ್ತಾ ಇದ್ದಾರೆ. ಫುಲ್ಲು ಪ್ರಿಪೇರ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ನ್ಯೂ ಮಂಡ್ಲಿ ಶಿವಮೊಗ್ಗ ಕ್ರೇಜಿ ಆಗಿದೆ. ಓ ಜೀವನಣ್ಣ ಭಾರಿ ಚೆನ್ನಾಗಿ ಮಾಡಿದ್ಯಾ ಕಣಣ್ಣ, ಭಾರಿ ಇಷ್ಟ ಆಯ್ತು ಮಾತ್ರ. ನಮ್ಮ ಶಿವಮೊಗ್ಗದ ನ್ಯೂ ಮಂಡ್ಲಿ ಮೇನ್ ಎಂಟ್ರೆನ್ಸ್ ಅಂದರೆ ಇದು ಲುಕ್ಕು. ಲಾಸ್ಟ್ ಟೈಮ್ ಇಲ್ಲಿ ರಾಮಂದು ಬಂದಿತ್ತು, ಈ ಸತಿ ಹನುಮಾನಿಂದ ಹಾಕ್ಯಾರ. ಇದು ಗಣಪತಿ ಬಿಡೋದು ಯಾವಾಗ ಅಂತ ಗೊತ್ತಿಲ್ಲ ಗುರು, ಅದ್ರ ಸೈಕಾಗಿದೆ ಮಾತ್ರ. ಏನು ಹೇಳಿ, ಶಿವಮೊಗ್ಗ ಗುರು, ಇದು ಶಿವಮೊಗ್ಗ ಸುಮ್ಮನೆನಾ? ನಮ್ಮ ಶಿವಮೊಗ್ಗದಲ್ಲೆಲ್ಲ ಗಣಪತಿಗಳು ಸಣ್ಣಕ್ಕೆ ಕೂರಿಸ್ತಾರೆ, ಆದರೆ ಬಿಡೋದು ಸೆಲೆಬ್ರೇಷನ್ ಇದೆಯಲ್ಲ ಅದು ಬ್ಯಾರೆ ಲೆವೆಲ್ಲು. ಏನಂತೀರಾ? ಓಕೆ ಗಾಯ್ಸ್, ಫೈನಲಿ ನಾವು ಯಾರ್ಸ್ನ ನೋಡ್ಕೊಂಡು ನೆಕ್ಸ್ಟು ನಾವು APMC ಕಡೆ ಹೊರಟ್ವಿ. ಇಲ್ಲೆಲ್ಲ ಇದ್ದವರೆಲ್ಲ ಅಂದರೆ ಇದೇ ಏರಿಯಾದವ್ರು ಅಂತವ್ರು ಬಂದು ಮಾತಾಡಿಸೋದ್ರು. ಆಮೇಲೆ ವಿಡಿಯೋ ಯಾವಾಗ ಹಾಕ್ತೀರ ಎಲ್ಲ ಕೇಳ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿ ಹೋದರು. ಮೊಬೈಲ್ ಇಸ್ಕೊಂಬಿಟ್ಟು ನಾನೇ ಮಾಡಿದೆ ಗುರು, ಅವ್ರಾಗೋದೇನು ಗುರು. ನ್ಯೂ ಮಂಡ್ಲಿಯಲ್ಲಿರೋ ಮಹಾದ್ವಾರ ನೋಡ್ಕೊಂಬಿಟ್ಟು APMC ಕಡೆ ಇರೋ ಗಣಪತಿ ನೋಡೋಣ ಅಂತ ಹೊರಟ್ರೆ ಆಗಲೇ ಮಳೆ ಹನಿ ಸ್ಟಾರ್ಟ್ ಆಗ್ಬಿಟ್ಟಿಯವಲ್ಲಪ್ಪ. ಹಾಂ, ಹಿಂಗಾದರೆ ಏನು ಕತೆ ಹೇಳಿ. ನಾನು ಬೇರೆ ಸ್ಟಿಕ್ಕಿ ಗಮ್ ತೊಗೊಂಬಂದಿಲ್ಲ ಗುರು. ಸ್ಟಿಕ್ಕಿ ಗಮ್ ತೊಗೊಂಬಂದಿದ್ದರೆ ಮಳೆ ಒಳಗೆ ವೀಡಿಯೋ ಮಾಡಿಬಿಡ್ತಿದ್ದೆ. ಸ್ಟಿಕ್ಕಿ ಗಮ್ ಬೇರೆ ತೊಗೊಂಡಿಲ್ಲ. ಆ ಮೈಕ್ ಇಟ್ಟಿದ್ದೀವಲ್ಲ ನಾವು, ಆ ಅಡಾಪ್ಟರ್ ಸೈಡಿಂದ ನೀರು ಹೋಗ್ಬಿಟ್ರೆ ಆಮೇಲೆ ಮುಗೀತು ಕತೆ, ಎಲ್ಲ ಮುಗೀತು. ಸ್ನೇಹಿತರೆ ಬನ್ನಿ ಈಗ APMC ಗಣಪತಿ ನೋಡೋಣ. APMCಲಿ ಭಯಂಕರ ಗ್ರ್ಯಾಂಡಾಗಿ ಕೂರಿಸಿದ್ದಾರೆ ಅಂತ ನನಗೊಂದು ಇನ್ಫಾರ್ಮೇಷನ್ ಬಂತು. ಯಾರ ಕಡೆಯಿಂದ ಗೊತ್ತಾ? ಬೆಳಗ್ಗೆ ಏನೋ ಒಂದು ವೀಡಿಯೋ ನೋಡ್ತಿದ್ದೆ ಗುರು. ಹಾಯ್ ನಮಸ್ತೆ, ನಾನು ನಿಮ್ಮ ಶಿವಮೊಗ್ಗ ವೀರಪಾಕ್ಷಿ ಮಾತಾಡ್ತಾ ಇದ್ದೀನಿ. ಅವರೇ ನಮ್ಮ ಶಿವಮೊಗ್ಗದ ದೊಡ್ಡ ಸೆಲೆಬ್ರಿಟಿ ಅವರು. ಹಲೋ, ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವೀರಪಾಕ್ಷಿ ಮಾತನಾಡ್ತಾ ಇದ್ದೀನಿ. ಸೊ ಅವ್ರ ವಿಡಿಯೋ ನೋಡ್ಬಿಟ್ಟು APMCಯಲ್ಲಿ ಗಣಪತಿ ಕೂರಿಸ್ಯಾರೆ ಅಂತ ಗೊತ್ತಾಯಿತು. ಇಷ್ಟು ಗ್ರ್ಯಾಂಡಾಗಿ ಕೂರಿಸ್ಯಾರೆ ಅಂತ ಅವ್ರ ವಿಡಿಯೋ ನೋಡೇ ಗೊತ್ತಾಯಿತು. ಏನೋ ಒಂದು ಸೆಂಟ್ರೊಳಗೆ ಗಣಪತಿ ಇಟ್ಟು ಒಂದು ಟೆಂಪಲ್ ಟೈಪಲ್ಲಿ ಮಾಡಿದ್ದಾರೆ. ಬಟ್ ಇಲ್ಲಿ ಎಲ್ಲಿ ಗಣಪತಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಗಣಪತಿ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಾಗಬೇಕು. ಸೊ ಎಲ್ಲ ಗಲ್ಲಿನೂ ತಿರುಗಾಡೋಣ, ಏನಂತೀರ? ಈ ಗಲ್ಲಿ ಒಳಗೆ ಇಟ್ಟಿಲ್ಲ, ಈ ಗಲ್ಲಿ ಒಳಗೆ ಇಟ್ಟಿಲ್ಲ, ಮತ್ತು ಇನ್ನೆಲ್ಲಿಟ್ಟಿದ್ದಾರೆ, ಇಲ್ಲ ಅಣ್ಣಂಗೆ ಕೇಳೋಣ. ಅಣ್ಣ ಗಣಪತಿ ಎಲ್ಲಿಟ್ಟಿದ್ದಾರೆ? ಇಲ್ಲೇನಾ? ಹಾಂ ಥ್ಯಾಂಕ್ ಯು ಅಣ್ಣ. ಸೊ ಗಾಯ್ಸ್, ಈಗ ನಾನು ಅಣ್ಣಂಗೆ ಕೇಳಿರಲಿಲ್ಲ ಅಂದರೆ ಹಿಂಗೆ ಹೋಗ್ಬಿಡ್ತಿದ್ದೆ. ಸೊ ಹಿಂಗೋಗಿ ಅಂದರು. ಹಿಂಗೆ ಬಂದೆ ನಾನು. ಹಿಂಗೆ ಬಂದು ಅಲ್ಲೇ ಐತೆ ಗುರು ಗಣಪತಿ. ವಾವ್ ಕ್ರೇಜಿ. ಈ ಏರಿಯಾ ಎಲ್ಲ ತಿರ್ಗಾಡ್ಬಿಟ್ಟಿದ್ದೀನಿ ಗುರು APMC ಒಳಗೆ. ಆವಾಗ ನಾನು BSNL ವರ್ಕ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಈ ಬಿಲ್ಡಿಂಗ್ ಮೇಲೆ, ಆ ಬಿಲ್ಡಿಂಗ್ ಮೇಲೆ, ಇಲ್ಲೊಂದು ಮುಂದೆ ಒಂದು ಕಂಬ ಇದೆ, ಆ ಕಂಬ, ಈ ಪ್ರತಿಯೊಂದು ಏರಿಯಾದಲ್ಲೂ ನಮ್ಮ ಕೈ ಚಳಕವನ್ನು ತೋರಿಸಿದ್ದೇವೆ. ಅವಾಗೆಲ್ಲ ಫೋನ್ ಮಾಡೋರು APMCಯಲ್ಲಿ ಏನೇ ಪ್ರಾಬ್ಲಮ್ ಆದರೂ, ತರುಣ್ ಬಾರಪ್ಪ ನೆಟ್ವರ್ಕ್ ಆಗ್ತಾಯಿಲ್ಲ, ರೆಡಿ ಮಾಡಿಕೊಡು ಬಾರಪ್ಪ ಅಂತ. ಗಣೇಶ ಗುರು, ನನಗೆ ವ್ಲಾಗ್ ಮಾಡೋಕ್ಕೆ ಇದೊಂದು ಗುರು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಆಗ್ತಾ ಇರ್ತಾರೆ. ಸೊ ವ್ಲಾಗ್ ಮಾಡೋಕ್ಕೆ ಭಾರಿ ತೊಂದರೆ ಆಗ್ತದೆ. ಎಂಟ್ರೆನ್ಸ್ ನೋಡ್ತಿರ್ಬೋದು, ಎಂಟ್ರೆನ್ಸ್ ಎಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡ್ಯಾರೆ ಅಂತ. ಗುರು ಜೋಳ ಎಲ್ಲ ಇದಾವಲ್ಲ ಗುರು, ಇದ್ರಾಗೆ ಜೋಳ ಇಟ್ಟ್ಯಾರೆ, ಅಡಿಕೆ ಇಟ್ಟ್ಯಾರೆ, ಕಬ್ಬು ಇಟ್ಟ್ಯಾರೆ, ಮೆಣಸು. ಓ ವಾವ್ ಕ್ರೇಜಿ ಗುರು ಇದು. ಏನು ಗುರು, ಮಾರ್ಕೆಟ್ನ ಇಲ್ಲೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಅಡಿಕೆ ಇಟ್ಟಿದ್ದಾರೆ, ಕಬ್ಬು, ಜೋಳ ನೋಡ್ರಿ, ಇಲ್ಲಿ ಹತ್ತಿ, ಜೋಳ, ಬೆಲ್ದಣ್ಣು, ತೆಂಗಿನಕಾಯಿ. ಅಯ್ಯಪ್ಪ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಡೆಕೋರೇಷನ್ನು. ಬ್ಯಾಕ್ಗ್ರೌಂಡಲ್ಲಿ ಬೇರೆ ನಾಯ್ಸ್ ಬರ್ತಿದೆ ತುಂಬ.
ಗುರು ಯಾವ ರೀತಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸು ಅಂತ ನೋಡೋದಲ್ಲ APMC ಒಳಗೆ ಸಖತ್ತಾಗಿ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ನನ್ನ ಪ್ರಕಾರ ಇದೆ ಅನಿಸುತ್ತೆ ನಂಬರ್ 1 ಡೆಕೋರೇಷನಲ್ಲಿ ಇರೋದು ಅಂದರೆ ಈ ಸತಿ ಅಲ್ಟಿಮೇಟ್ ಆಗಿದೆ ಮಾತ್ರ ಡೆಕೋರೇಷನ್. ಓಕೆ ವಿಡಿಯೋ ಮಾಡಿದೆ. ಓಕೆ ನೀವು ಇಲ್ಲಿರೋರೇನಾ ನೀವು? ನೀವೇ ಮಾಡಿರೋದಾ? ಓಕೆ ಚೆನ್ನಾಗಿ ಮಾಡಿದ್ದೀರಣ್ಣ, ಸೂಪರಾಗಿ ಮಾಡಿದ್ದೀರಾ ಮಾತ್ರ. ಬಿಡ್ಬೇಕಾರೆ ಯಾವಾಗ ಬಿಡೋದು? ಶುಕ್ರವಾರ. ಗುರುವಾರನಾ? ಬುಧವಾರ ಅಂದರೆ ನೀವು ಊಟ ಯಾವತ್ತು? 13th ನೀವು ತೆಗಿತೀರಾ? ಓಕೆ 5,000-6,000 ಜನಕ್ಕೆ ಊಟ ಹಾಕ್ತೀರಾ? ಓಕೆ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಓಕೆ ಬಾಯ್ ಅಣ್ಣ. ಆ್ಯಂಡ್ ಗಾಯ್ಸ್ 12ನೇ ತಾರೀಕು ಊಟ ಇರತ್ತಿಲ್ಲೇ, ಅಂದರೆ ಅನ್ನ ಸಂತರ್ಪಣೆ ಇರತ್ತೆ. ಸೊ 13ನೇ ತಾರೀಕು ಗಣಪತಿ ಬಿಡ್ತಾರೆ. 12ನೇ ತಾರೀಕು ಬಂದು ಒಂದು 6,000-7,000 ಜನಕ್ಕೆ ಊಟದ ವ್ಯವಸ್ಥೆ, ಅಂದರೆ ಅನ್ನ ಸಂತರ್ಪಣೆ ವ್ಯವಸ್ಥೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸಾರಿ, ಪ್ರಸಾದ ವ್ಯವಸ್ಥೆ ಇರುತ್ತೆ. ಸಿಂಪಲಾಗಿ ಹೇಳ್ಬೇಕು ಅಂದರೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಸೊ ಎಲ್ಲ ಬನ್ನಿ, ನಾನು ಕೂಡ ಬರ್ತೀನಿ. ಸ್ನೇಹಿತರೆ, APMCಯಲ್ಲಿ ಡೆಕೋರೇಷನ್ ಯಾವ ರೀತಿ ಇತ್ತು, ಸಖತ್ತಾಗಿತ್ತಲ್ಲ ಮಾತ್ರ. ನಾನಂತೂ ಗುರು ಕಳೆದೇ ಹೋದೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ರಪ್ಪ ಈ ವಿಡಿಯೋನ. ಆ್ಯಂಡ್ ಇನ್ನು ಕಂಟಿನ್ಯೂಸ್ ಬರ್ತಾ ಇರುತ್ತೆ, ಎಲ್ಲ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನಮಗೆ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಗುರು. ಫೈನಲಿ ನಾವು APMCಯಿಂದ ಹೊರಗಡೆ ಬಂದ್ವಿ. ನೆಕ್ಸ್ಟು ಹೋದರೆ ನಮ್ಮ ಫ್ಯಾಕ್ಟ್ರಿ ಸಿಗುತ್ತೆ. ಇವತ್ತು ಸಂಡೇ, ಹೋದರೆ ಸೆಕ್ಯೂರಿಟಿ ಇದ್ದವನು 2 ಬಿಟ್ಟು ಓಡಿಸ್ತಾನೆ, ಏನಕ್ಕಪ್ಪ ಬಂದಿಯಾ ಇವತ್ತು ಸಂಡೇ ಅಂತ. ಗಾಯ್ಸ್ ತುಂಬ ದಿನ ಆಗಿತ್ತು ಸೊ ವಿಡಿಯೋ ಮಾಡಿ, ತುಂಬ ಒಂದು 1.5 ವರ್ಷ ಹತ್ತತ್ರ ಆಯಿತು ಗ್ಯಾಪ್ ಆಗಿ. ಸೊ ನನಗೂ ಕೂಡ ಒಂಥರ ಮೋಟೋಲಾಗೋ ಒಂಥರ ಅಭ್ಯಾಸ ಹೋಗ್ಬಿಟ್ಟಿತ್ತು. ಅಂದರೆ ಮಾತಾಡೋದು ಒಂಚೂರು ಕಷ್ಟ ಆಗ್ತಿದೆ, ಸ್ವಲ್ಪ ಮತ್ತೆ ಲೈನಿಗೆ ಬರಬೇಕಾಗಿದೆ. ಟ್ರ್ಯಾಕಿಗೆ ಬಂದರೆ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಮಧ್ಯೆ ಎಲ್ಲಾದರೂ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಹೊಸ್ದಾಗಿ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ಆ್ಯಂಡ್ ಬಾಯ್ ಸ್ನೇಹಿತರೆ, ಬಾಯ್. ನಾನು ನಿಮ್ಮ ಕರುನಾಡು ಟ್ರಾವೆಲರ್ ಕರುಣ, ರಿಪೋರ್ಟರ್ ತರುಣ್ ಕುಮಾರ್. ಓಕೆ ಬಾಯ್.